ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಭವ್ಯ ಭಾರತದ ಇತಿಹಾಸದಲ್ಲೇ ನಮ್ಮ ಸಂಸತ್ ಭವನದಲ್ಲಿ ಮದುವೆಯ ಸಂಭ್ರಮ ಮನೆ ಮಾಡಿದೆ. ಯಾವ ರಾಜಕಾರಣಿಗಳಿಗೂ, ಕ್ರೀಡಾಪಟುಗಳಿಗೂ, ಉದ್ಯಮಿಗಳಿಗೂ, ರಾಜಮನೆತನಗಳಿಗೂ, ವಿಜ್ಞಾನಿಗಳಿಗೂ, ಸಿನಿಮಾ ತಾರೆಯರಿಗೂ ಸಿಗದ ಅವಕಾಶ ಪೂನಂ ಗುಪ್ತಾ ಎಂಬ ವೀರ ಮಹಿಳೆಗೆ ದೊರೆತಿದೆ. ರಾಷ್ಟ್ರಪತಿ ಭವನ ಖಾಸಗಿ ಕಾರ್ಯಕ್ರಮಕ್ಕೆ ಸಜ್ಜಾಗಿರುವುದು ದೇಶದಲ್ಲೇ ಪ್ರಪ್ರಥಮವಾಗಿದೆ ಮತ್ತು ಇದೇ ಕೊನೆಯ ಖಾಸಗಿ ಕಾರ್ಯಕ್ರಮ ಅಂದರೂ ತಪ್ಪಿಲ್ಲ. ಪೂನಂ ಗುಪ್ತಾ ನಿಮ್ಮಲ್ಲಿ ಸ್ವಲ್ಪ ಜನರಿಗೆ ಇವರ ಬಗ್ಗೆ ಗೊತ್ತಿರಬಹುದು, ಗೊತ್ತಿಲ್ಲದೇ ಇರಬಹುದು. ಪ್ರಸ್ತುತ ಸಾಮಾಜಿಕ ಜಾಲತಾಣದಲ್ಲಿ ಇವರ ಮದುವೆ ಮತ್ತು ಇವರ ವಿಚಾರವಾಗಿ ಹಲವಾರು ಚರ್ಚೆಯಾಗಿದೆ. ಇವರು ಯಾರು ಎಂದು ತಿಳಿದುಕೊಳ್ಳಲು ಪ್ರಯತ್ನ ಪಡುತ್ತಿದ್ದಾರೆ. ಏಕೆಂದರೆ ಇವರ ಮದುವೆ ಸಾಮಾನ್ಯ ಕಲ್ಯಾಣ ಮಂಟಪ, ದೇವಸ್ಥಾನ, ಐಷಾರಾಮಿ ಪಂಚತಾರಾ ಹೋಟೆಲ್ನಲ್ಲಿ ನಡೆಯುತ್ತಿಲ್ಲ, ಸಂಸತ್ ಭವನದಲ್ಲಿ ಪ್ರಪ್ರಥಮವಾಗಿ ನಡೆಯುತ್ತಿದೆ. ಈ ವಿಚಾರವಾಗಿ ಎಲ್ಲರಲ್ಲೂ ಕುತೂಹಲ ಮನೆ ಮಾಡಿದೆ. ಹಾಗಾದರೆ ಈ ಪೂನಂ ಗುಪ್ತಾ ಯಾರು? ಇವರು ಇತ್ತೀಚೆಗೆ ನಡೆದ 74ನೇ ಗಣರಾಜ್ಯೋತ್ಸವದ ಸಿಆರ್ಪಿಎಫ್ ಮಹಿಳಾ ತುಕಡಿಯ ನೇತೃತ್ವವನ್ನು ವಹಿಸಿದ್ದವರು. ಈ ನೇತೃತ್ವದಲ್ಲಿ ತೋರಿಸಿದ ಧೈರ್ಯ, ಶಿಸ್ತು, ನಾಯಕತ್ವದ ಗುಣಗಳನ್ನು ನೋಡಿ ಇವರ ಬಗ್ಗೆ ಆಶ್ಚರ್ಯಚಕಿತರಾಗಿ ಹುಡುಕತೊಡಗಿದರು. ಇವರು ಮಧ್ಯಪ್ರದೇಶ ರಾಜ್ಯದ ಶಿವಪುರಿ ಭಾಗದವರು. ಇಂಗ್ಲಿಷ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. 2018ರಲ್ಲಿ ಯುಪಿಎಸ್ಸಿ ಸಿಎಪಿಎಫ್ ಪರೀಕ್ಷೆಯನ್ನು ಬರೆದು ಅದರಲ್ಲಿ 81ನೇ ರ್ಯಾಂಕನ್ನು ಪಡೆದಿದ್ದಾರೆ. ನಂತರ ತರಬೇತಿ ಪಡೆದು ಸಿಆರ್ಪಿಎಫ್ ಸಹಾಯಕ ಕಮಾಂಡೆಂಟ್ ಆಗಿ ಕೆಲಸವನ್ನು ಪ್ರಾರಂಭ ಮಾಡುತ್ತಾರೆ. ಆರಂಭದಲ್ಲಿ ಕಠಿಣ ಸ್ಥಳಗಳಲ್ಲಿ ಅಂದರೆ ಬಿಹಾರದ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಕೆಲಸ ಮಾಡುವ ಮೂಲಕ ಒಬ್ಬ ಮಹಿಳಾ ಅಧಿಕಾರಿಯಾಗಿ ಯಶಸ್ವಿಯಾಗಿರುತ್ತಾರೆ. ಇದರಿಂದ ಎಲ್ಲರ ಗಮನ ಸೆಳೆದಿದ್ದರು. ಆಗಾಗಲೇ ಪೂನಂ ಗುಪ್ತಾ ಇವರ ಬಗ್ಗೆ ಚರ್ಚೆಗಳು ನಡೆಯುತ್ತಿದ್ದವು. ಇವರು ಮುಂದೊಂದು ದಿನ ದೊಡ್ಡ ಮಟ್ಟದ ಪ್ರಖ್ಯಾತಿಯನ್ನು ಪಡೆಯುತ್ತಾರೆ, ಉನ್ನತ ಹುದ್ದೆಗೆ ಹೋಗುತ್ತಾರೆ ಎಂದು ಬಿಹಾರದ ನಕ್ಸಲರ ಅಟ್ಟಹಾಸವನ್ನು ಮಟ್ಟ ಹಾಕಿ ನೂರಾರು ಜನರ ಆಸ್ತಿಪಾಸ್ತಿ, ಜೀವನವನ್ನು ಕಾಪಾಡುವ ಸಲುವಾಗಿ ಪ್ರಾಣವನ್ನು ಒತ್ತೆ ಇಟ್ಟು ಕರ್ತವ್ಯ ನಿರ್ವಹಿಸುತ್ತಾರೆ. ಇದನ್ನೆಲ್ಲ ಮೆಚ್ಚಿ ರಾಷ್ಟ್ರಪತಿ ಭವನದ ಪಿಎಸ್ಒ ಪರ್ಸನಲ್ ಸೆಕ್ಯೂರಿಟಿ ಆಫೀಸರ್ ಆಗಿ ನೇಮಕ ಮಾಡುತ್ತಾರೆ. ಇಂತಹದೊಂದು ಅತ್ಯುತ್ತಮ ಹುದ್ದೆಗೆ ಏರುವುದು ಸುಲಭದ ವಿಚಾರವಲ್ಲ. ತುಂಬ ಧೈರ್ಯಶಾಲಿಗಳಿಗೆ ಇಂತಹ ಅವಕಾಶಗಳು ಒದಗಿ ಬರುತ್ತದೆ. ತಮ್ಮ ಕೆಲಸದ ಬದ್ಧತೆಯ ನಡವಳಿಕೆ, ಧೈರ್ಯದ ಮೂಲಕ ರಾಷ್ಟ್ರಪತಿಯವರ ಗಮನ ಸೆಳೆಯುತ್ತಾರೆ. ಈ ಮೂಲಕ 74ನೇ ಗಣರಾಜ್ಯೋತ್ಸವದ ಮಹಿಳಾ ತುಕಡಿಯ ನೇತೃತ್ವವನ್ನು ವಹಿಸುತ್ತಾರೆ. ಇಂತಹ ಸಮಯದಲ್ಲಿ ಪೂನಂ ಗುಪ್ತಾ ಅವರಿಗೆ ರಾಷ್ಟ್ರಪತಿ ಭವನದಲ್ಲಿ ಮದುವೆಯಾಗುವ ಆಸೆ ಬಂದಿದೆ. ಅದಕ್ಕೆ ರಾಷ್ಟ್ರಪತಿಯವರ ಹತ್ತಿರ ಅವಕಾಶ ಕೇಳುತ್ತಾರೆ. ದ್ರೌಪದಿ ಮುರ್ಮುರವರು ಒಪ್ಪಿಗೆಯನ್ನು ಸೂಚಿಸುತ್ತಾರೆ. ಪೂನಂ ಗುಪ್ತಾ ಮದುವೆ ಆಗುತ್ತಿರುವುದು ಜಮ್ಮು ಕಾಶ್ಮೀರದಲ್ಲಿ ಸಿಆರ್ಪಿಎಫ್ ಅಸಿಸ್ಟೆಂಟ್ ಕಮಾಂಡೆಂಟ್ ಆಗಿರುವ ಅವಿನಾಶ್ ಅವರನ್ನು. ಇವರು ಮದುವೆ ಫೆಬ್ರವರಿ 12ರಂದು ಸರಳವಾಗಿ ಮತ್ತು ಭದ್ರತೆಯ ದೃಷ್ಟಿಯಿಂದ ಕೆಲವೇ ಆಪ್ತರಿಗೆ ಮತ್ತು ಗಣ್ಯಾತಿಗಣ್ಯರಿಗೆ ಅವಕಾಶ ನೀಡಿರುತ್ತಾರೆ. ಇವರ ಸೇವೆಯನ್ನು, ಧೈರ್ಯವನ್ನು ಮೆಚ್ಚಿ ಅವಕಾಶ ಕೊಟ್ಟಿರುತ್ತಾರೆ. ರಾಷ್ಟ್ರಪತಿಗಳಿಗೆ ರಾಷ್ಟ್ರಪತಿ ಭವನದ ಮೇಲೆ ಸಂಪೂರ್ಣ ಅಧಿಕಾರ ಇರುತ್ತದೆ. ಈ ಅಧಿಕಾರದಿಂದ ಈ ಸದವಕಾಶ ನೀಡಿರುತ್ತಾರೆ. ನಮ್ಮ ರಾಷ್ಟ್ರಪತಿ ಭವನ ಜಗತ್ತಿನ ಅತ್ಯಂತ ಸುಂದರ ಮತ್ತು ಹಳೆಯ ಭವನ. ಈ ರೀತಿಯ ಅವಕಾಶ ಕೊಟ್ಟಿರುವುದು ಸರಿಯೋ ತಪ್ಪೋ ಎಂಬುದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಇದೇ ರೀತಿ ನಮ್ಮ ಚಾನಲ್ನನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮನ್ನು ಬೆಂಬಲಿಸಿ.